ಮಕ್ಕಳೇ, ನಂತರದಲ್ಲಿ ನೆಕ್ಸ್ಟ್ ಪ್ಯಾರವನ್ನು ನೋಡ್ಕೊಳ್ಳಿ. स्वामी परमहंस के जीवन दर्शन में विवेकानंद इतने प्रभावित हुए थे कि उन्होंने अपने गुरु की संदेश का प्रसार करना चाहा. ಹೀಗೆ ಸ್ವಾಮಿ ಪರಮಹಂಸರ ಜೀವನ ದರ್ಶನದಿಂದ ವಿವೇಕಾನಂದರು ಎಷ್ಟೊಂದು ಪ್ರಭಾವಿತರಾಗಿದ್ದರು ಅಂತ ಹೇಳಿದರು. ಅವ್ರ ಬಗ್ಗೆ, ಸ್ವಾಮಿ ಪರಮಹಂಸರ ಬಗ್ಗೆ ಅವರು ಕೀ ಅಂದರೆ ಈ ಥರ ಕೀ ಬಂದರೆ ಏನಂದರೆ ಅಂದರೆ ಅರ್ಥ, ಉನ್ಹೋನೆ ಅಪ್ನೆ ಗುರು ಕೆ ಸಂದೇಶ ಕ ಪ್ರಸಾರ ಕರ್ನಾ ಚಾಹ. ಅವ್ರು ಯಾವ ರೀತಿ ಎಲ್ಲ ಒಂದು ಸಂದೇಶವನ್ನು ಬೇರೆಯವರಿಗೆ ಪ್ರಚಾರ ಮಾಡ್ತಾಯಿದ್ರು, ಆ ಒಂದು ಎಲ್ಲ ಸಂದೇಶವನ್ನು ಮತ್ತು ಆ ಗುರುವಿನ ಒಂದು ಒಳ್ಳೆಯ ವಿಚಾರವನ್ನು ತಾವು ಕೂಡ ಬೇರೆಯವರಿಗೆ ಪ್ರಚಾರ ಮಾಡ್ತಾಯಿದ್ರು. ಅಂದರೆ ಅವರ ಮಾರ್ಗವನ್ನೇ ಅನುಸರಿಸ್ಕೊಂಡು ಇವರು ಪ್ರಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, ಇಷ್ಟಪಟ್ಟರು. ಚಾಹ ಅಂದರೆ ಇಷ್ಟಪಡು ಅಂತ ಹೇಳಿ. ಜನತಾ ಕೋ सत्य की राह दिखाने के लिए सितंबर सन 1893 को वे ಸಂಯುಕ್ತ ರಾಜ್ಯ ಅಮೇರಿಕಾ ಗಯೆ. ಅವರು ಏನು ಮಾಡಿದರು ಅಂದರೆ ಈ ಜನರಿಗೆ ಸತ್ಯದ ಅರಿವನ್ನು, ರಾಹ ಅಂದರೆ ದಾರಿ ಅಂತ ಹೇಳಿ, ಸತ್ಯದ ದಾರಿಯನ್ನು ಜನರಿಗೆ ತಿಳಿಸ್ಕೊಡೋಕ್ಕೋಸ್ಕರ, ಅವರಿಗೆ ಒಳ್ಳೆಯ ಮಾರ್ಗವನ್ನು ತಿಳಿಸೋಕ್ಕೋಸ್ಕರ ಸೆಪ್ಟೆಂಬರ್ 1893 ಸೆಪ್ಟೆಂಬರ್ ತಿಂಗಳಿನಲ್ಲಿ ಇವರು ಸಂಯುಕ್ತ ರಾಜ್ಯ ಅಮೇರಿಕಕ್ಕೆ ಹೋಗ್ತಾರೆ. ಉಸ್ ಸಮಯ ವहाँ शिकागो नगर में सर्वधर्म सम्मेलन हो रहा था. ಆ ಸಮಯಕ್ಕೆ ಯಾಕೆ ಹೋದ್ರಪ್ಪ ಅಂತ ಹೇಳಿದರೆ, ಅಲ್ಲಿ ಎಲ್ಲ ಧರ್ಮದವರ, ಎಲ್ಲ ದೇಶದ ಒಂದು ಸಮ್ಮೇಳನ ನಡೀತಾ ಇತ್ತು. ಚಿಕಾಗೋ ನಗರದಲ್ಲಿ ಸಮ್ಮೇಳನ ನಡೀತಾ ಇತ್ತು. ಈ ಮೂಮೆಂಟಲ್ಲಿ ಅವ್ರೇನು ಮಾಡ್ತಾ ಇದ್ದಾರೆ, ಆ ಒಂದು 1893 ಇಸ್ವಿ ಸೆಪ್ಟೆಂಬರ್ ತಿಂಗಳಿಗೆ ಆ ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಸ್ महासभा में विवेकानंद ने भारतीय धर्म और तत्वज्ञान पर ಭಾಷಣ किया. ಹಾಗಾದರೆ ಅವರು ಸುಮ್ಮನೆ ಏನು ಹೋಗಲಿಲ್ಲ, ಇವರು ನಮ್ಮ ದೇಶದಿಂದ ಸುಮ್ಮನೆ ಏನು ಹೋಗಲಿಲ್ಲ. ಇವರು ವಿವೇಕಾನಂದರು ಯಾಕೆ ಹೋಗಿದ್ರು ಅಂದರೆ, ಭಾರತೀಯ ಧರ್ಮ ಮತ್ತು ತತ್ವಜ್ಞಾನದ ಬಗ್ಗೆ, ಏಳಿಗೆಯ ಬಗ್ಗೆ ಅಲ್ಲಿ ಅವರು ಭಾಷಣವನ್ನು ಕೊಡ್ತಾ ಇದ್ದಾರೆ. उनका भाषण बड़ा गंभीर एवं हृदय स्पर्शी था. ಒಂದು ಭಾಷಣದ ಒಂದು ರೀತಿ ಹೇಗಿತ್ತು ಅಂತ ಹೇಳಿದರೆ, ಅಲ್ಲಿಯ ಜನರಲ್ಲಿ ಒಂದು ಒಳ್ಳೆಯ ಭಾವನೆಯನ್ನು ಮತ್ತು ಅವರಲ್ಲಿ ತುಂಬ ಸಂತೋಷವನ್ನು ಕೊಡ್ತಂತೆ ಆ ಭಾಷಣ. ಉನಕಿ ವಾಣಿ ಸುನ್ಕರ್ ಶ್ರೋತೃಗಣ ಮುಗ್ಧ ಹೋಗಯೇ. ಅಂದರೆ ಅವರು ಅವ್ರ ಮಾತನ್ನು ಕೇಳಿಬಿಟ್ಟು ಅಲ್ಲಿ ನೆರೆದಿರುವಂಥ ಎಲ್ಲ ಜನರು ಏನು ಮಾಡಿದರು ಅಂದರೆ, ಇವರ ಮಾತನ್ನು ಕೇಳಿಬಿಟ್ಟು ಸಂತೋಷರಾದ್ರಂತೆ, ಮುಗ್ಧರಾದ್ರಂತೆ, ಮತ್ತು ಸುಮ್ಮನೆ ಕೂತ್ಕೊಂಡು ಇವ್ರ ಮಾತನ್ನು ಕೇಳಿಸ್ಕೊಂಡ್ರಂತೆ. ಅಂದರೆ ಇವರು ಹೋದ ತಕ್ಷಣವೇ ಅವ್ರು ಲಾಸ್ಟಿಗೆ ಅವರಿಗೆ ಭಾಷಣ ಮಾಡೋಕ್ಕೆ ಕೊಡ್ತಾರೆ. ಅದಕ್ಕೆ ಅವರು ಒಂದೇ ಒಂದು ಮಾತು, ಜನರೆಲ್ಲ ಎದ್ದು ಹೋಗ್ತಾ ಇರ್ತಾರೆ. ಆಗ ಪ್ರೀತಿಯ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಅಂತ ಹೇಳಿದಾಗ ಅಲ್ಲಿರೋವಂಥ ಎಲ್ಲ ಜನರು ಹೋದವರು ನಮ್ಮನ್ನು ಇಷ್ಟೆಲ್ಲ ಪ್ರೀತಿಯಿಂದ ಅಕ್ಕ ತಮ್ಮಂದಿರು, ಅಣ್ಣ ತಮ್ಮಂದಿರು, ತಂದೆ ತಾಯಂದಿರು ಅಂತ ಕರಿತಾ ಇರೋವಂಥ ವ್ಯಕ್ತಿ, ಅದು ನಮ್ಮ ಒಂದು ಪಾಶ್ಚಾತ್ಯ ದೇಶದಲ್ಲಿ ಕರೆಯುವ ವ್ಯಕ್ತಿ ಇದ್ದಾರಲ್ಲ, ಇವ್ರ ಭಾಷಣವನ್ನು ಕೇಳೋಣ ಅಂತ ಹೇಳಿ ಹೊರಟಿರುವಂಥ ಎಲ್ಲ ಜನರು ಬಂದು ಕೂತ್ಕೊಂಡು ಅಲ್ಲಿ ಕೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ದರಿಂದ ಎಲ್ಲ ಬಂದಿರೋ ಅಲ್ಲಿ ಇದ್ದಿರುವಂಥ ಎಲ್ಲ ಜನರು ಕೂಡ ಮಂತ್ರಮುಗ್ಧವಾಗಿ ಅವರ ಭಾಷಣವನ್ನು ಕೇಳ್ತಾ ಇದ್ದಾರೆ.
ಕುछ ಸಮಯ ತಕ್ ವೆ ಅಮೇರಿಕಾ ಮೇ ಹಿ ರಹೆ. ಅಲ್ಲಿ ತುಂಬ ಜನರು ಏನು ಮಾಡಿದರು ಅಂತ ಹೇಳಿದರೆ, ತುಂಬ ದಿನದ ತನಕನೂ ಕೂಡ ಅಲ್ಲೇ ಇದ್ದರು. ಎಲ್ಲ ಜನರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡ್ಕೋಬೇಕಲ್ಲ, ಆದ್ದರಿಂದ ಆ ಜನರ ಒತ್ತಾಯದ ಮೇರೆಗೆ ಕೆಲವು ದಿನಗಳವರೆಗೆ ಅವರು ಅಮೇರಿಕದಲ್ಲೇ ಇರ್ತಾರೆ. ಅವ್ರು अपने भाषणों द्वारा लोगों को त्याग और संयम का पाठ पढ़ाया. ಅಲ್ಲಿ ಹೋಗಿ ಜನರಿಗೆಲ್ಲರಿಗೂ ತ್ಯಾಗವನ್ನು ಹೇಗೆ ಮಾಡಬೇಕು, ಜನರಿಗೆ ಒಳ್ಳೆಯದನ್ನು ಹೇಗೆ ಮಾಡಬೇಕು, ಮತ್ತು ನಮ್ಮಲ್ಲಿ ನಾವು ಸಂಯಮವನ್ನು ಯಾವ ರೀತಿ ತಂದ್ಕೋಬೇಕು, ನಾವು ಒಳ್ಳೆತನವನ್ನು ಯಾವ ರೀತಿ ಬೆಳೆಸ್ಕೋಬೇಕು ಅನ್ನೋದನ್ನು ಅವರು ನಮಗೆ ಭಾಷಣದ ಮುಖಾಂತರ ತಿಳಿಸ್ಕೊಡ್ತಾರೆ. इसके बाद वे इंग्लैंड और ಸ್ವಿಟ್ಜರ್ಲ್ಯಾಂಡ್ भी गए. ನಂತರದಲ್ಲಿ ಇವರು ಎಲ್ಲಿಗೆ ಹೋಗ್ತಾರೆ, ಮತ್ತು ಅಮೇರಿಕಾದಲ್ಲಿ ಸ್ವಲ್ಪ ದಿನ ಇದ್ದುಬಿಟ್ಟು ನಂತರದಲ್ಲಿ ಇಂಗ್ಲೆಂಡಿಗೆ ಹೋಗ್ತಾರೆ. ನಂತರ ಸ್ವಿಟ್ಜರ್ಲ್ಯಾಂಡಿಗೂ ಕೂಡ ಅವರು ಅಲ್ಲಿ ತಮ್ಮ ಒಂದು ಧರ್ಮ ಮತ್ತು ಭಾರತೀಯ ಪಾಶ್ಚಾತ್ಯ ಧರ್ಮ ಮತ್ತು ಅವನ್ನೆಲ್ಲ ಕಲಿಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. और वहाँ उन्होंने सत्य और धर्म का प्रसार कर ಭಾರತ್ಗೆ ಗೌರವಕ್ಕೂ ಬಡಾಯ. ಅವರು ಅಲ್ಲೂ ಕೂಡ ಹೋಗ್ಬಿಟ್ಟು ಏನಾಗುತ್ತೆ, ಭಾರತದಲ್ಲಿ ಇರುವಂಥ ಸತ್ಯ ಮತ್ತು ಧರ್ಮದ ಪ್ರಚಾರವನ್ನು ಮಾಡಿ ಭಾರತಕ್ಕೆ ಗೌರವವನ್ನು ತಂದುಕೊಡ್ತಾರೆ, ಹೆಚ್ಚಿಸ್ತಾರೆ. ಅನೇಕ ವಿದೇಶೋ ಸ್ವಾಮೀಜಿಗೆ ಶಿಷ್ಯ ಬನ್ ಗಯೆ. ಅನೇಕ ಜನ ವಿದೇಶಿಗಳು ಇದ್ದಾರಲ್ಲ, ಈ ಸ್ವಾಮಿ ವಿವೇಕಾನಂದರ ಶಿಷ್ಯತ್ವವನ್ನು ಸ್ವೀಕರಿಸ್ಕೊಳ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದರನ್ನು ಗುರುವಾಗಿ ಸ್ವೀಕರಿಸ್ತಾ ಇದ್ದಾರೆ. ಉನ್ಮೇ ಸೆ ಕುಮಾರಿ ಮಾರ್ಗರೆಟ್ ಎಲಿಜಬೆತ್ ಕಾ ನಾಮ್ ಉಲ್ಲೇಖನೀಯ ಹೈ. ಅದರಲ್ಲಿ ಚಿಕ್ಕ ಹುಡುಗಿ, ಕುಮಾರಿ ಚಿಕ್ಕ ಹುಡುಗಿ ಮಾರ್ಗರೆಟ್ ಎಲಿಜಬೆತ್ ಅಂತ ಹೇಳಿ ಇವಳು ಸ್ವಾಮಿ ವಿವೇಕಾನಂದರನ್ನು ಗುರುವಾಗಿ ಸ್ವೀಕರಿಸ್ತಾ ಇದ್ದಾಳೆ. जो स्वामी जी की अनुयायी बनकर सिस्टर निवेदिता के नाम से संसार में प्रसिद्ध हुई. ನಂತರದಲ್ಲಿ ಇವಳನ್ನು ಸ್ವಾಮಿ ವಿವೇಕಾನಂದರು ಸಿಸ್ಟರ್ ನಿವೇದಿತಾ ಅಂತ ಹೇಳಿ ಅವಳ ಹೆಸರನ್ನು ನಾಮಕರಣ ಮಾಡ್ತಾ ಇದ್ದಾರೆ. ಹೀಗೆ ಇಡೀ ಜಗತ್ತಿಗೆ ಕೂಡ ಸ್ವಾಮಿ ವಿವೇಕಾನಂದರ ಜೊತೆಗೆ ಇವಳು ಪ್ರಸಿದ್ಧಿಯನ್ನು ಪಡಿತಾ ಇದ್ದಾಳೆ. ಹೀಗೆ ನಂತರದ ಪ್ಯಾರದಲ್ಲಿ ಬನ್ನಿ ಮಕ್ಕಳ. ಸ್ವಾಮಿ ವಿವೇಕಾನಂದನೆ ಭಾರತ್ ಮೇ ಭಿ भ्रमण करके भारतीय संस्कृति और सभ्यता का सदुपदेश दिया. ಅನಂತರದಲ್ಲಿ ಸ್ವಾಮಿ ವಿವೇಕಾನಂದರು ಭಾರತದಲ್ಲೂ ಕೂಡ ಸುತ್ತಾಡಿಬಿಟ್ಟು ಭಾರತೀಯ ಸಂಸ್ಕೃತಿ ಮತ್ತು ಸಭ್ಯತೆ ಹೇಗೆ ಉಪಯೋಗಿಸ್ಕೋಬೇಕು, ಅವೆಲ್ಲ ಹೇಗೆ ಸಂಸ್ಕೃತಿಯನ್ನು ಬೆಳೆಸ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ. उन्होंने अंधविश्वासों तथा रूढ़ियों को हटाकर धर्म का वास्तविक मर्म समझाया. ನಂತರದಲ್ಲಿ ಭಾರತದಲ್ಲಿ ಇರುವಂಥ ಅಂಧವಿಶ್ವಾಸಗಳು, ಮೂಢನಂಬಿಕೆಗಳನ್ನು ತೊಲಗಿಸಿ ಧರ್ಮದ ವಾಸ್ತವಿಕ ಮಾರ್ಗವನ್ನು ತಿಳಿಸಿದರು. ಅವರು ಸಾಧು ಸನ್ಯಾಸಿ ವರ್ಗ ಕೋ ಭಿ ಉನ್ಹೋನೆ ಶಾಂತಿ ಪ್ರಾಪ್ತ ಕರ್ನೆ ಕಾ ನಯಾ ಮಾರ್ಗ ಬತಾಯ. ಹಾಗೆ ಅನೇಕ ಜನ ನಮ್ಮ ದೇಶದಲ್ಲಿ ಸಾಧು ಸನ್ಯಾಸಿಗಳು ಕೂಡ ಇದ್ದರು. ಅವರಿಗೂ ಕೂಡ ಹೇಗೆ ಶಾಂತಿಯನ್ನು ದೊರಕಿಸ್ಬೇಕು, ನಮ್ಮಲ್ಲಿ ಹೇಗೆ ಪ್ರಾಪ್ತಿಯನ್ನು ಕೊಡಬೇಕು, ಶಾಂತಿಯ ಪ್ರಾಪ್ತಿಯನ್ನು ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಹೊಸ ಮಾರ್ಗವನ್ನು ಅವರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ವಹಾತ ದೀನ ದುಃಖಿಯೋं की ಸೇವಾ और ಸಹಾಯತಾ ಕಾ ಮಾರ್ಗ. ಆ ಸನ್ಯಾಸಿ ಸಾಧುಗಳಿಗೂ ಕೂಡ ಅನೇಕ ಜನರಿಗೆ ಅವ್ರು ಏನು ತಿಳಿಸ್ಕೊಟ್ರು ಅಂದರೆ, ಬಡವರ ದುಃಖವನ್ನು ನಿವಾರಿಸಬೇಕು, ಹೇಗೆ ಸೇವೆಯನ್ನು ಮಾಡಬೇಕು, ಅವ್ರದ್ದು ಹೇಗೆ ಅವರಿಗೆ ಸಹಾಯವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಹೊಸ ಮಾರ್ಗವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಮಕ್ಕಳ ನಂತರದ ಪ್ಯಾರದನ್ನು ನೋಡೋಣ. ಸ್ವಾಮಿ ವಿವೇಕಾನಂದನೆ
समाज सेवा को परमात्मा की सच्ची सेवा ಬತಲಾಯ ಅಂದರೆ ಸ್ವಾಮೀಜಿಯವರು, ಸ್ವಾಮಿ ವಿವೇಕಾನಂದರವರು ಸಮಾಜ ಸೇವೆಯನ್ನು ದೇವರ ಸೇವೆ ಅಂತ ಹೇಳಿ ಜನರಿಗೆ ಹೇಳಿಕೊಟ್ರು. ಸಮಾಜ ಸೇವೆ ಮಾಡೋದು ದೇವರಿಗೆ ನಾವು ಎಷ್ಟು ಸೇವೆಯನ್ನು ಮಾಡ್ತೀವೋ ಅದಕ್ಕಿಂತ ದೊಡ್ಡ ಸೇವೆನೇ ಸಮಾಜ ಸೇವೆ ಅಂತ ತಿಳಿಸಿದರು. ಸ್ವಯಂ ಭಿ ಸಮಾಜ ಸೇವಾ ಮೇ ಲಗ್ ಜಾತೆ ಥೆ. ಕೇವಲ ಜನರಿಗೆ ಮಾತ್ರ ಅವರು ಹೇಳ್ತಾ ಇರಲಿಲ್ಲ, ಸ್ವತಃ ತಾವು ಕೂಡ ತಾವು ಸ್ವತಃ ಕೂಡ ಸಮಾಜ ಸೇವೆಯಲ್ಲಿ ಭಾಗವಹಿಸ್ತಾ ಇದ್ದರು. ಆ ನಂತರದಲ್ಲಿ सन 1897 में प्लेग और अकाल से पीड़ित भारतवासियों की उन्होंने बड़ी तन्मयता से सेवा की थी. 1897ರಲ್ಲಿ ಕೇಳಿದಿರಲ್ಲ ಪ್ಲೇಗ್ ರೋಗ ಕೇಳಿದಿರಲ್ಲ, ಇಲಿಯಿಂದ ಹರಡುವಂಥ ರೋಗ. ಆ ರೋಗದಲ್ಲಿ ಅನೇಕ ಜನರು ಭಾರತದಲ್ಲಿ ರೋಗಕ್ಕೆ ತುತ್ತಾಗ್ತಾರೆ, ತುಂಬ ಕಷ್ಟವನ್ನು ಅನುಭವಿಸ್ತಾರವಾಗ ಜನರು. ಆ ಸಮಯದಲ್ಲಿ ಇವರ ಒಂದು ಟೀಮ್ ಇರುತ್ತಲ್ಲ, ಸ್ವಾಮಿ ವಿವೇಕಾನಂದರ ಒಂದು ಟೀಮು, ಅವೆಲ್ಲರೂ ಕೂಡ ಭಾರತದ ಒಂದು ಜನರಿಗೆಲ್ಲರಿಗೂ ಕೂಡ ತನ್ಮಯತೆಯಿಂದ, ಭಾರಿ ಸಂತೋಷದಿಂದ, ಒಳ್ಳೆಯ ಮನಸ್ಸಿನಿಂದ, ಸಭ್ಯತೆಯಿಂದ ಜನರಿಗೆ ಸೇವೆಯನ್ನು ಮಾಡಿದ್ರು, ತನು ಸೇವೆಯನ್ನು ಮಾಡಿದರು. ಸಮರ್ಥ ಲೋಗೋं को उन्होंने गरीबों की दशा सुधारने का संदेश दिया. ಸಮರ್ಥ ಅಂತ ಹೇಳಿದರೆ ಶ್ರೀಮಂತರಲ್ಲ, ಅಂದರೆ ಅನುಕೂಲಸ್ಥ ಇರುವಂಥ ಜನರನ್ನು ಅವರೇನು ಮಾಡಿದರು, ಬಡವರ ಒಂದು ಪರಿಸ್ಥಿತಿಯನ್ನು ಸುಧಾರಿಸ್ರಿ, ಅವ್ರಿಗೆ ಒಳ್ಳೇದು ಮಾಡಿರಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟರು. ಬಡವರ ಸೇವೆ ಮಾಡಿರಿ, ನಿಮ್ಮ ಕೈಲಾದಷ್ಟು ಸೇವೆಯನ್ನು ಅವ್ರಿಗೆ ಮಾಡಿರಿ ಅಂತ ಹೇಳಿ ಸಂದೇಶವನ್ನು ಕೊಟ್ಟರು. ಇಸಿ ध्येय से उन्होंने कलकत्ते में ರಾಮಕೃಷ್ಣ ಮಿಷನ್ ಕಿ ಸ್ಥಾಪನಾ ಕಿ. ಅದೇ ರೀತಿಯಲ್ಲಿ ಇವರು ಒಂದು ನಂತರದಲ್ಲಿ ಕಲ್ಕತ್ತೆಯಲ್ಲಿ ರಾಮಕೃಷ್ಣ ಮಿಷನ್ ಅನ್ನೋ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ನಂತರದಲ್ಲಿ ಇವರು ಅದನ್ನು ಬೆಳೆಸ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಕೊನೆಯ ಪ್ಯಾರ ಬನ್ನಿ ಮಕ್ಕಳ, ಲಾಸ್ಟು. स्वामी ने अज्ञान, अशिक्षा, विदेशों अनुकरण, दास्य मनोभाव आदि के बुरे प्रभावों का बोध कराया. ನಂತರದಲ್ಲಿ ಜನರಲ್ಲಿ ಇರುವಂಥ ಅಜ್ಞಾನವನ್ನು, ಅಶಿಕ್ಷಾ ಅಂತ ಅನಕ್ಷರತೆ, ಮತ್ತು ವಿದೇಶಿಯರನ್ನ ನೋಡಿ ಅನುಕರಣೆ ಮಾಡೋದು, ದಾಸ್ಯ ಮನೋಭಾವ, ಇವೆಲ್ಲವನ್ನು ಕೂಡ ಇಂಥ ಕೆಟ್ಟ ಗುಣಗಳನ್ನು ಅವರು ಹೇಳ್ತಾ ಇದ್ದಾರೆ. ಅದನ್ನು ತೊಲಗಿಸ್ರಿ, ಬೇಡ, ಅವೆಲ್ಲ ಕಲಿಬೇಡ್ರಿ ಅಂತ ಹೇಳಿ ಜನರಿಗೆ ತಿಳುವಳಿಕೆಯನ್ನು ಮೂಡಿಸ್ತಾ ಇದ್ದಾರೆ. उन्होंने अपने भाषणों द्वारा जनता के मन से हीनता की भावना को दूर भगाने का ಪ್ರಾಮಾಣಿಕ ಪ್ರಯತ್ನ किया. ಅವರೇನು ಮಾಡ್ತಾ ಇದ್ದಾರೆ ಅಂದರೆ, ಜನರಲ್ಲಿ ಅಡಗಿರುವಂತಹ ಹೀನ ಮನೋಭಾವನೆ ಅಥವಾ ಅವ್ರನ್ನು ಓಡಿಸ್ಬೇಕು, ಮತ್ತು ಪ್ರಾಮಾಣಿಕ ಮನೋಭಾವನೆ ಅವರಲ್ಲಿ ಬೆಳಿಬೇಕು ಅಂತ ಹೇಳಿ ತನ್ನ ಭಾಷಣದ ಮುಖಾಂತರ ಜನರಿಗೆ ಆಶ್ವಾಸನೆಯನ್ನು ನೀಡಿದರು. अपने एक ಭಾಷಣ में उन्होंने कहा था. ಅವ್ರ ಭಾಷಣದಲ್ಲಿ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ಸರಿ ಭಾಷಣದಲ್ಲಿ, ಪ್ಯಾರೆ ದೇಶವಾಸಿಯೋ, ಪ್ರೀತಿಯ ದೇಶವಾಸಿಯವರೇ, ವೀರ್ ಬನೋ, ನೀವೆಲ್ಲರೂ ಕೂಡ ಏನಾಗಬೇಕು, ವೀರರು ಆಗಬೇಕು. ಅವ್ರ ತಲವಾರ್ ಕರ್ ಕಹೋ, ಲಲಕಾರ ಕರ್ ಕಹೋ, ಅಂದರೆ ನೀವು ಜೋರಾಗಿ ಹೇಳಬೇಕು. ನಾವು ಬಾಯಲ್ಲಿ ನಾವೇನು ನಿಧಾನವಾಗಿ ಹೇಳಿದರೆ ಅರ್ಥ ಆಗಲ್ಲ, ನಾವು ಹುರಿದುಂಬಿಸಿ ಹೇಳಬೇಕು, ಎಚ್ಚೆತ್ಕೊಳ್ಬೇಕು. ಏನಂತ ಹೇಳಿ, ಮೈ ಭಾರತೀಯ ಹ್ಞೂ, ನಾವು ಎದೆ ತಟ್ಟಿ ಹೇಳ್ಕೊಬೇಕಂತೆ. ಏನಂತ ಹೇಳಿ, ನಾವು ಭಾರತೀಯ ಅಂತ ಹೇಳಬೇಕು. ಆನಂದ್ ಅನ್ಪಢ್ ಭಾರತೀಯ, ನಿರ್ಧನ್ ಭಾರತೀಯ, ऊंची जाति का भारतीय, नीच जाति का भारतीय, सब मेरे भाई है. ನೋಡಿ,
ಭಾರತೀಯ ಅಂದರೆ ಅನ್ಪಢ್ ಭಾರತೀಯ, ಅನಕ್ಷರಸ್ಥರು, ಓದೋರು ಮಾತ್ರ ನನ್ನ ಒಂದು ಇದಲ್ಲ, ಏನಲ್ಲ, ನಮ್ಮ ಒಂದು ಸಹೋದರರಲ್ಲ, ಓದದೇ ಇರುವಂಥವರು, ಆಮೇಲೆ ನಿರ್ಗತಿಕರು, ಮೇಲಜಾತಿಯವರು, ಕೆಳಜಾತಿಯವರು ಎಲ್ಲರೂ ಕೂಡ ನನ್ನ ಸಹೋದರರಿದ್ದಂಗೆ. ಉನ್ಕಿ ಪ್ರತಿಷ್ಠಾ ಮೇರಿ ಪ್ರತಿಷ್ಠಾ ಹೈ. ಅವರು ಚೆನ್ನಾಗಿದ್ದರೆ, ಅವ್ರ ಪ್ರತಿಷ್ಠೆಯನ್ನು ಹೊಂದಿದರೆ ನನಗೂ ಕೂಡ ಒಳ್ಳೆಯದಾಗುತ್ತೆ, ನಾನು ಕೂಡ ಪ್ರತಿಷ್ಠೆಯನ್ನು ಹೊಂದಿದವನಾಗಿರ್ತೀನಿ. ಉನ್ಕಾ ಗೌರವ ಮೇರಾ ಗೌರವ ಹೈ. ಅವರಿಗೆ ಎಷ್ಟು ಗೌರವ ಸಿಕ್ಕುತ್ತೋ ಅವ್ರಿಗೆ ಗೌರವ ಸಿಕ್ಕಿದರೆ ನನಗೂ ಸಿಕ್ಕ ಹಾಗೆ ಅಂತ ಹೇಳಿ ಇವರು ತಮ್ಮ ಭಾಷಣದಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಕೊನೆಯದಾಗಿ ಇವ್ರ ಮರಣ ಎಷ್ಟರಲ್ಲಾಯಿತು ಅಂತ ಹೇಳಿ ನೋಡೋಣ. 4 जुलाई सन 1902 को स्वामी विवेकानंद परलोक सिधारे. जुलाई 4, 1902ರಲ್ಲಿ ಸ್ವಾಮಿ ವಿವೇಕಾನಂದರವರು ಮರಣವನ್ನು ಹೊಂದುತ್ತಾ ಇದ್ದಾರೆ. ಲೇಕಿನ್ ಆಜ್ ಭಿ ಉನ್ಕೆ ಕಾರ್ಯ ಅವ್ರ ಸಂದೇಶ್ ಅಮರ್ ಹೈ. ಆದರೆ ಇವತ್ತೂ ಕೂಡ, ಈ ಕ್ಷಣನೂ ಕೂಡ, ಇವತ್ತಿಗೂ ಕೂಡ ಇವರ ಒಂದು ಸಂದೇಶ ಅಥವಾ ಇವರು ಮಾಡಿದಂಥ ಒಳ್ಳೆಯ ಕಾರ್ಯ ಇವತ್ತು ಅಜರಾಮರವಾಗಿದೆ, ಮರೆಯಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿ ತನಕ ಈ ಪಾಠವನ್ನು ನೀಟಾಗಿ ಎಲ್ಲರೂ ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.